ಪತ್ರ ಓದೋ ಸಮಯ ಅಲ್ವೇ? ಯಾರು ಬರ್ದಿದ್ದಾರೆ, ಎಲ್ಲಿಂದ ಪತ್ರ ಬರ್ದಿದ್ದಾರೆ, ಎಂತಹ ಪ್ರಶ್ನೆ ಕೇಳ್ತಿದ್ದಾರೆ ನೋಡೋಣ ಬನ್ನಿ. ಗುರುಜಿ, ಶಿವಕುಮಾರ್ ರೆಡ್ಡಿ ಅಂತ ಬರೀತಿದ್ದಾರೆ ಈ ಪತ್ರವನ್ನ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಹೋಬಳಿಯಲ್ಲಿನ ಕಸಿನಾಯಕನ ಹಳ್ಳಿಯಿಂದ ನಾನು ಈ ಪತ್ರ ಬರಿತಾ ಇದ್ದೀನಿ ಅಂತ ಇದ್ದಾರೆ ಗುರುಜಿ ಇವರು. ಗುರುಜಿ, ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳ್ತಾ, ಅವರ ಗ್ರಾಮದಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಂತೆ ಗುರುಜಿ. ಆ ದೇವಸ್ಥಾನದ ಹಿಂಭಾಗದಲ್ಲಿ ಅಂದ್ರೆ 500-600 ಅಡಿ ಅಂತರದಲ್ಲಿ ಹೊಲದಲ್ಲಿ ನೇಗಿಲಿಂದ ಹೂಳುವಾಗ ಗುರುಜಿ, ಶ್ರೀ ರಾಮ ಸೀತೆಯರ ವನವಾಸ ಮಾಡ್ತಿದ್ದಂತಹ ವಿಗ್ರಹಗಳು ಬಯಲುಗೊಂಡಿವೆ. ಹಾಗೂ ಅದರ ಹತ್ತಿರ 10 ಅಡಿ ಅಂತರದಲ್ಲಿ ದನದಾಸೆಗಾಗಿ ಯಾರೋ ಗುಂಡಿ ಅಗೆದಿದ್ದು ಅದರಲ್ಲಿ ಬಿಲ್ಲು ಬಾಣ ಹಿಡಿದು ಕಿರೀಟಧಾರಿಯಾಗಿರೋ ಒಂದು ವಿಗ್ರಹವಿದ್ದು ಅವುಗಳನ್ನ ಯಾರು ಆಸ್ತೆ ವಹಿಸದೆ ಬೇಕಾಬಿಟ್ಟಿಯಾಗಿ ಬಿದ್ದಿದೆ ಗುರುಜಿ ಅಂತ ಹೇಳ್ತಿದ್ದಾರೆ. ಹಾಗೆ ವನವಾಸದ ಸಮಯದಲ್ಲಿರುವ ಸೀತಾರಾಮನ ವಿಗ್ರಹವನ್ನ ಊರಿನ ಪೂಜಾರಿಗಳಾದ ಹನುಮಂತರಾಯ ಅವರು ಪ್ರತಿಷ್ಠಾಪನೆ ಮಾಡಿ ಸಾಧಾರಣ ಪೂಜೆಯನ್ನ ಮಾಡ್ತಿದ್ದಾರೆ. ಆದ್ರೆ ಏಕಾಂಗಿಯಾಗಿ ಸಿಕ್ಕಿರುವಂತಹ ಆ ವಿಗ್ರಹ ಹಾಗೆ ಅನಾಥವಾಗಿ ಬಿದ್ದಿದೆ. ದಯಮಾಡಿ ನೀವೇ ಜೀರ್ಣೋದ್ಧಾರ ಮಾಡಬೇಕು ಅಥವಾ ನಾವೇನ್ ಮಾಡಬೇಕು ತಿಳಿಸ್ಕೊಡ್ಬೇಕು ಅಂತಿದ್ದಾರೆ. ಬಹುಶಃ ಗುರುಜಿ, ಇವಾಗ ನಾವು ಮೊನ್ನೆ ಅಷ್ಟೇ ನೋಡಿದ್ವಿ ಪದ್ಮನಾಭನ ಒಂದು ದೇವಸ್ಥಾನದಲ್ಲಿ ಅಷ್ಟೊಂದು ಸಿಕ್ತು ನಿಧಿ ಅಂತ. ಈಗ ಒಂಥರ ಜನರ ಮನಸ್ಸಲ್ಲಿ ಈಗಿಂದಷ್ಟೇ ಅಲ್ಲ, ಬಹಳ ಹಿಂದಿನಿಂದಲೂ ಅಷ್ಟೇ ಪುರಾತನವಾದ ದೇವಸ್ಥಾನಗಳು ಯಾರು ಅಲ್ಲಿ ನೋಡ್ಕೊಳ್ತಾ ಇಲ್ಲ ದೇವಸ್ಥಾನವನ್ನ ಸರಿಯಾಗಿ, ಅಂದ್ರೆ ನಿಧಿ ಇರ್ಬೋದು ಅನ್ನೋ ಒಂದು ಆಸೆಗೆ ಅಲ್ಲಿ ಹೋಗಿ ಗುಂಡಿ ತೋಡೋದು ಅಥವಾ ಹುಡುಕೋ ಪ್ರಯತ್ನ ಪಡ್ತಾರೆ. ಇಂತಹವರಿಗೆ ನಿಮ್ಮ ಮಾತೇನು? ಶಿವಕುಮಾರ್ ಅವರೇ, ಬಹಳ ಸಂತೋಷ ಇಷ್ಟು ಮಾತ್ರ ದೇವ್ರ ಬಗ್ಗೆ ಹೇಳಿದ್ದಕ್ಕೆ. ದೇವರ ವಿಚಾರಗಳನ್ನು ತಿಳಿಸ್ಕೊಳ್ಳೋದಲ್ಲದೆ ನಿಮ್ಮೂರಲ್ಲಿರ್ತಕ್ಕಂಥ ದೇವರು ಹೀಗೆ ಅನಾಥವಾಗಿ ಬಿದ್ದು ಹೋಗಿದಾನಲ್ಲ, ದಯವಿಟ್ಟು ಜೀರ್ಣೋದ್ಧಾರ ಮಾಡಿ ಅಂತ ಹೇಳಿದ್ರಿ. ನೀವು ನಿಮ್ಮ ದೇವಸ್ಥಾನ ನಿಮ್ಮ ಊರಲ್ಲಿ ಮಾಡಿರ್ತಕ್ಕಂಥದಕ್ಕೆ ದಯವಿಟ್ಟು ಯಾರೇ ಆಗಲಿ, ನಾನು ನಿಮಗೆಲ್ಲ ವೀಕ್ಷಕರಲ್ಲಿ ಒಂದು ವಿನಂತಿ ಏನು ಅಂದರೆ, ಯಾವುದೇ ರೀತಿಯಾದ ಹಳೆಯ ದೇವಸ್ಥಾನ ಅಥವಾ ದೇವಾಲಯ ಅಥವಾ ಗುಡಿ ನೋಡ್ಕೊಳ್ಳೋಕ್ಕಾಗಿಲ್ಲ, ಅನಾಥವಾಗಿದೆ, ಇದನ್ನು ಊರಿನವರೆಲ್ಲ ಸೇರಿ ಅದನ್ನು ಸಂಸ್ಥಾ ಸ್ವರೂಪಕ್ಕೆ ನೀವು ಅದನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು. ತದನಂತರ ಆ ಸಂಸ್ಥೆಯ ಮುಖಾಂತರವಾಗಿ ನಾವು ನಡೆಸ್ಕೊಂಡು ಹೋದರೂ ಸಹ ನಿಮ್ಮ ಯಾವತ್ತೂ ಸಹಕಾರ ಇರಲೇಬೇಕು. ಅಂದರೆ ನೋಡ್ಕೊಳ್ಬೇಕು, ಆವಾಗವಾಗ ಪೂಜೆ ಪುನಸ್ಕಾರ ಮಾಡಬೇಕು. ನಾವೆಲ್ಲೋ ನಡೆಸಿರ್ತಕ್ಕಂಥದ್ದು ಜೀರ್ಣೋದ್ಧಾರ ಮಾಡಾಗಿರುತ್ತೆ. ತದನಂತರವು ಅದನ್ನು ಆಡಳಿತವಾಗಿ ನಡೆಸ್ಕೊಂಡು ಹೋದರೂ ನೀವುಗಳು ಆ ಸೇವೆಯನ್ನು ಕೈಂಕರ್ಯವನ್ನು ಪ್ರತಿನಿತ್ಯ ಮಾಡ್ತಾ ಇದ್ದರೇ ಊರಿಗೆ ಅಭಿವೃದ್ಧಿ, ನಿಮಗೂ ಅಭಿವೃದ್ಧಿ. ದೇಶಾಭಿಮಾನದಲ್ಲಿರ್ತಕ್ಕಂಥ ಭಗವಂತ ನಮ್ಮಲ್ಲಿರ್ತಕ್ಕಂಥ ಹಳೆಯ ಶಾಸನಗಳು ಯಾವತ್ತು ಚಿರಋಣಿ ಅಂತ ಹೇಳಿ ನಾವು ಕಾವಲು ಕಾಯ್ಬೋದು. ಅದಕ್ಕೆ ನಾವು ಇದನ್ನೆಲ್ಲ ಕಾಪಾಡಿಕೊಳ್ಳೋಕ್ಕೆ ಇವತ್ತು ಹೆಮ್ಮೆಯವಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ಹುಟ್ಟಿರೋದ್ರಿಂದ ಎಷ್ಟೋ ಸಂಸ್ಕಾರಗಳು ನಮ್ಮಲ್ಲಿ ಅಡಗೋಗಿರ್ತಕ್ಕಂಥದ್ದನ್ನು ಎತ್ತಿ ಹಿಡಿಯೋದು ನಮ್ಮ ಧರ್ಮ. ಅದಕ್ಕೆ ಇಂಥ ಒಂದು ಸಂಪ್ರದಾಯ ಧರ್ಮದಲ್ಲಿ ಯಾವುದೇ ವಿಧವಾದ ಒಂದು ಕಷ್ಟಕಾರ್ಪಣ್ಯಗಳಿಲ್ಲದೆ ನಿಸ್ಸಂಕೋಚವಾಗಿ ನೀವುಗಳು ದಯವಿಟ್ಟು ದೇವಸ್ಥಾನದ ಕಾರ್ಯಕ್ರಮಗಳು ಯಾರಿಗೇ ಇರಲಿ ಎಲ್ಲೇ ಇರಲಿ, ಇದರಲ್ಲಿ ನೀವು ಫೋನ್ ನಂಬರ್ ಬೇರೆ ಬರೆದಿಲ್ಲ, ದಯವಿಟ್ಟು ಆ ಫೋನ್ ನಂಬರ್ ಕರೆಯನ್ನು ಮಾಡೋಕ್ಕೆ ಅವಕಾಶ, ನೀವು ಎಲ್ಲಿದ್ದೀರೋ ಯಾವ ಊರೋ ಏನೋ ಅಂತ ಗೊತ್ತಿಲ್ಲದೆ ಇದ್ದಾಗ ನಾವು ಹೇಗೆ ಬರೋಕ್ಕಾಗತ್ತೆ? ಆ ಊರಲ್ಲಿ ಬಂದು ನೀವು ಎಲ್ಲಿದ್ದೀರಾ ಅಂತ ಹುಡ್ಕೋಕ್ಕಾಗತ್ತಾ? ಆದ್ದರಿಂದ ನಿಮ್ಗೆ ಆ ಥರ ಇದ್ದರೆ, ಇದಲ್ಲದೆ ಇನ್ಯಾರೇ ಇದ್ದರೂ ದಯವಿಟ್ಟು ನೇರವಾಗಿ ಸಂಪರ್ಕಿಸ್ಬೋದು ನಮ್ಮ ಸಂಸ್ಥೆಗೆ ಬಂದು. ಮಾಗಡಿ ರೋಡ್ ಹತ್ರ ಇರತಕ್ಕಂಥ ಚಿಕ್ಕಗೊಲ್ಲರ ಹಟ್ಟಿ ಹತ್ರ ಬಂದು ಜಗನ್ಮಾತ ನಿಲಯ ಆಶ್ರಮದಲ್ಲಿ ಪಾಪಗ್ರಾಮ ಮಾಚೋಹಳ್ಳಿ ಹತ್ತಿರದಲ್ಲಿ ಬರ್ತಕ್ಕಂಥ ಮಾಗಡಿ ರೋಡಲ್ಲಿ ಈ ಒಂದು ಸ್ಥಳದ ಆಶ್ರಮ. ಆ ಆಶ್ರಮಕ್ಕೆ ನೀವು ಯಾವತ್ತೇ ಇದ್ರೂ ಶುಕ್ರವಾರದಲ್ಲಿ ಬರ್ಬೋದು, ಶನಿವಾರದಲ್ಲಿ ಬರ್ಬೋದು, ಭಾನುವಾರದಲ್ಲಿ. ಆದರೆ ಇದಕ್ಕೆ ಸುಮ್ಮನೆ ಅಪಾಯಿಂಟ್ಮೆಂಟ್ ತೊಗೊಂಬರ್ಬೇಕು ಅಂತೇನಿಲ್ಲ. ದೇವಸ್ಥಾನ ಕೆಲಸ, ದೇವರ ಕೆಲಸ, ಧರ್ಮದ ಕಾರ್ಯ ಯಾವತ್ತಿದ್ರೂ ನಾನು ಮುಂದಿರ್ತೀನಿ. ಅದೇ ಮೊದಲನೇ ಸಾಧ್ಯತೆ, ಅದೇ ಮೊದಲನೇ ಪ್ರಾಧಾನ್ಯತೆ.